ಹಲೋ ಎವ್ರಿವನ್, ವೆಲ್ಕಮ್ ಟು ವಿಜನ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಕ್ಲಾಸ್. ಸೊ ಇವತ್ತಿನ ಒಂದು ಸೆಷನಲ್ಲಿ ನಾವು ಜುಲೈ ತಿಂಗಳಿನಲ್ಲಿ ಕವರ್ ಆಗಿರುವಂಥ ಪರ್ಸ್ನಾಲಿಟಿ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಮೊದಲನೇ ಪರ್ಸ್ನಾಲಿಟಿ ಸುಶ್ರುತ ಅಂತ ಬರ್ತಾರೆ. ಸುಶ್ರುತ. ಸೊ ಇವರು 6th to 7th 6th ಸೆಂಚುರಿಗೆ ಬಿಲಾಂಗ್ ಆಗಿರುವಂಥ ಪರ್ಸ್ನಾಲಿಟಿ ಇವರು. ಸೊ ಬಿ ಸಿ ಅಂತಂದರೆ ಬಿಫೋರ್ ಕಾಮನ್ ಎರಾ ಅಂತ ಹೇಳಿ, ಬಿಫೋರ್ ಕಾಮನ್ ಎರಾ ಅಂದರೆ ಕ್ರಿಸ್ತಪೂರ್ವ. ಎಸ್. ಸೊ ಇವರ ಬಗ್ಗೆ ನೋಡೋದಾದರೆ ಆಲ್ ಇಂಡಿಯಾ. ಸೊ ಇವರ ಬಗ್ಗೆ ಯಾಕೆ ಇವಾಗ ಸದ್ಯಕ್ಕೆ ಸುದ್ದಿ ಇಲ್ಲಿದೆ ಅಂತಂದರೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಆರ್ಗನೈಸ್ ದಿ 2nd ನ್ಯಾಷನಲ್ ಸೆಮಿನಾರ್ ಸುಶ್ರುತಂ ಶಲ್ಯ ಸಂಗೋಷ್ಠಿ ಆನ್ ದ ಅಕೇಜನ್ ಆಫ್ ಸುಶ್ರುತ ಜಯಂತಿ. ಸೊ 15th ಜುಲೈ ಏನಿರುತ್ತೆ, ಸೊ ಈ ಒಂದು ದಿನ ಸೊ ಇವರು ಹುಟ್ಟಿರುವಂಥ ದಿನ. ಸೊ ಈ ಒಂದು ಜನ್ಮ ದಿನಾಚರಣೆಯ ಭಾಗವಾಗಿ ಒಂದು ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇವರನ್ನು ಏನಂತ ಕರೀತಾರೆ ಅಂತಂದರೆ ಫಾದರ್ ಆಫ್ ಇಂಡಿಯನ್ ಮೆಡಿಸಿನ್, ಅಂದರೆ ಸೊ ಭಾರತೀಯ ವೈದ್ಯ ಪದ್ಧತಿಯ ಜನಕ ಅಂತ ಕರೀತಾರೆ. ಹಾಗೆ ಫಾದರ್ ಆಫ್ ಸರ್ಜರಿ ಅಂದರೆ ಈ ಶಸ್ತ್ರಚಿಕಿತ್ಸೆಯ ಜನಕನು ಅಂತ ಕೂಡ ಕರೀತಾರೆ. ಅಂದರೆ ಫಸ್ಟ್ ಫೌಂಡರ್ ಯಾರಾಗಿರ್ತಾರೆ ಅಂತಂದರೆ ಈ ಮೆಡಿಸಿನ್ ಆಗಿರ್ಬೋದು, ಹಾಗೆ ಈ ಸರ್ಜರಿಗೆ ರಿಲೇಟೆಡ್ ಆಗಿರುವಂಥ ಇನ್ವೆನ್ಷನನ್ನು ಈ ಸುಶ್ರುತ ಅವರೇ ಮಾಡಿರ್ತಾರೆ. ಹಾಗಿದ್ರೆ ಇವರ ಒಂದು ಪ್ರಮುಖ ಕೊಡುಗೆಗಳನ್ನು ನೋಡೋದಾದರೆ, ಸೊ ಮೊದಲನೇದಾಗಿ ಇವರು ಒಂದು ಬುಕ್ಕನ್ನು ಕೂಡ ಬರೀತಾರೆ, ಸುಶ್ರುತ ಸಂಹಿತ ಅಂತ ಹೇಳಿ. ಸೊ ಇದನ್ನು ಸಂಸ್ಕೃತದಲ್ಲಿ ಬರೀತಾರೆ. ಹಾಗೆ ಸೊ ಇದು ಒನ್ ಆಫ್ ದ ಗ್ರೇಟ್ ಟ್ರೈಲಾಗಿ ಆಫ್ ಆಯುರ್ವೇದ ಮೆಡಿಸಿನ್. ಸೊ ಇದು ಆಯುರ್ವೇದ ಒಂದು ವೈದ್ಯ ಪದ್ಧತಿಯ ಕುರಿತಾಗಿರುವಂಥ ಒಂದು ಸಂಸ್ಕೃತ ಒಂದು ಬುಕ್ ಆಗಿದೆ. ಹಾಗೆ ಈ ಆಯುರ್ವೇದ ಕುರಿತು ಮತ್ತು ಹಲವಾರು ವ್ಯಕ್ತಿಗಳು ಕೂಡ ಏನು ಬರೀತಾರೆ, ಇಲ್ಲಿ ಪುಸ್ತಕವನ್ನು ಬರೀತಾರೆ. ಚರಕ ಸಂಹಿತ ಅಂತ ಬರುತ್ತೆ, ಚರಕ ಸಂಹಿತ ಅಂತ ಹೇಳಿ. ಸೊ ಇದನ್ನು ಮಹರ್ಷಿ ಚರಕ ಅವರು ಬರೀತಾರೆ. ಹಾಗೆ ಅಷ್ಟಾಂಗ ಹೃದಯ ಅನ್ನುವಂಥದ್ದನ್ನು ವಾಗ್ಭಟ ಅವರು ಬರೀತಾರೆ. ಸೊ ಇವೆಲ್ಲವೂ ನಮಗೆ ಈ ಆಯುರ್ವೇದಿಕ್ ಮೆಡಿಸಿನ್ ಕುರಿತಾಗಿರುವಂಥ ಕೆಲವೊಂದಿಷ್ಟು ಪಠ್ಯಗಳಾಗಿವೆ ಅಥವಾ ಬುಕ್ಸ್ಗಳಾಗಿವೆ. ಹಾಗೆ ಈ ಒಂದು ಆಯುರ್ವೇದಿಕ ಮೆಡಿಸಿನಲ್ಲಿ ಅಥವಾ ಇವರು ಬರೆದಿರುವಂತಹ ಒಟ್ಟಾರೆ ಬುಕ್ಸ್ಗಳಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅಂತಂದರೆ, ಇಲ್ಲಿ ಪ್ಯಾಥಾಲಜಿ, ಅನಾಟೊಮಿ ಅಂತಂದರೆ ಅಂಗರಚನಾಶಾಸ್ತ್ರ, ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅಂದರೆ ಶಸ್ತ್ರಚಿಕಿತ್ಸೆಯನ್ನು ನಾವು ಯಾವ ರೀತಿ ನಿರ್ವಹಣೆಯನ್ನು ಮಾಡಬೇಕು ಅನ್ನೋದನ್ನು ಸೊ ಈ ಒಂದು ಬುಕ್ಸ್ಗಳಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಎಸ್. ಈ ಒಂದು ಪರ್ಸ್ನಾಲಿಟಿ ಅಂದರೆ ಈ ಸುಶ್ರುತ ಅವರಿಂದ ಕಲಿಯಬಹುದಾದ ಒಂದು ನೈತಿಕ ಮೌಲ್ಯಗಳೇನಂತಂದ್ರೆ, ನೈತಿಕ ಮೌಲ್ಯಗಳು. ಎಸ್. ಸೊ ಫಸ್ಟ್ ಒನ್, ಪಯೋನಿರಿಂಗ್ ಸ್ಪಿರಿಟ್ ಆ್ಯಂಡ್ ಡೆಡಿಕೇಶನ್. ಸೊ ಇವರಲ್ಲಿ ಈ ಒಂದು ಅನ್ವೇಷಣಾ ಗುಣ ಇರುತ್ತೆ ನೋಡಿ, ಅನ್ವೇಷಣಾ ಒಂದು ಮನೋಭಾವನೆ ಮತ್ತು ಅವರ ಒಂದು ಡೆಡಿಕೇಶನ್. ಅಂದರೆ ಇವಾಗ ಯಾವುದೇ ಒಂದು ಔಷಧಿಯನ್ನು ನೀವು ಒಂದು ಕಾಯಿಲೆಗೆ ಫೈಂಡ್ ಔಟ್ ಅದನ್ನು ಕಂಡುಹಿಡಿಬೇಕಂತ ಸಂದರ್ಭದಲ್ಲಿ ಅವರು ಹಲವಾರು ರೀತಿಯ ಒಂದು ಸಂಶೋಧನೆಯನ್ನು ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಏನಾಗತ್ತೆ ಅಂದರೆ ಕೆಲವೊಂದು ಬಾರಿ ವಿಫಲ ಆಗಬೇಕಾಗತ್ತೆ. ಸೊ ಈ ರೀತಿ ಹಲವಾರು ವರ್ಷಗಳ ಕಾಲ ಏನು ಮಾಡ್ತಾರೆ ಅಂತಂದರೆ ಅದರ ಮೇಲೆ ಅವರು ನಿರಂತರವಾಗಿ ವಿತ್ ಡೆಡಿಕೇಶನ್ ಏನು ಮಾಡ್ತಾರೆ ಅಂತಂದರೆ ತಮ್ಮ ಸಮಯವನ್ನು ಮೀಸಲಿಡ್ತಾರೆ. ಸೊ ಇವರಿಂದ ನಾವು ಕಲಿಯಬಹುದಾದಂಥ ಒಂದು ಏನಂತಂದರೆ ಇಲ್ಲಿ ನೈತಿಕ ಮೌಲ್ಯ ಇವರಲ್ಲಿ ಏನಂತಂದರೆ ಪಯೋನಿರಿಂಗ್ ಸ್ಪಿರಿಟ್ ಅಂದರೆ ಅನ್ವೇಷಣಾ ಒಂದು ಮನೋಭಾವ ಮತ್ತು ಡೆಡಿಕೇಶನ್ನ ಇವರಿಂದ ನಾವು ಕಲಿಯಬಹುದಾಗಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ಸ್ನಾಲಿಟಿ ಸಂತ ಜ್ಞಾನೇಶ್ವರ ಅಂತ ಹೇಳಿ. ಎಸ್. ಸೊ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಎವ್ರಿ ಇಯರ್ ಫಾಲೋವರ್ಸ್ ಆಫ್ ವರ್ಕಾರಿ ಸೆಕ್ಟ್. ಸೊ ಇಲ್ಲಿ ವರ್ಕಾರಿ ಸೆಕ್ಟ್ ಅಂತಂದರೆ ಸೊ ಇವರು ಲಾರ್ಡ್ ವಿಠ್ಠಲ ದೇವರ ಒಂದು ಮೇಲೆ ಅಂದರೆ ಆರಾಧಕರು ಇವರು. ಸೊ ಇವರನ್ನು ಏನಂತ ಕರಿತೀವಿ ನಾವು, ವರ್ಕಾರಿ ಪಂಥ ಅಂತ ಕರಿತೀವಿ. ಸ್ಟಾರ್ಟ್ ದಿ ಪ್ರೊಸೆಷನ್. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಈ ಲಾರ್ಡ್ ವಿಠ್ಠಲ್ನ ಭಕ್ತರು ಅಥವಾ ಸೊ ಫಾಲೋವರ್ಸ್ ಅಂತ ಏನು ಕರಿತೀವಿ ನಾವು ಇವರಿಗೆ, ಇವರು ಏನು ಮಾಡ್ತಾರೆ ಅಂತಂದರೆ ಒಂದು ಮೆರವಣಿಗೆಯನ್ನು ಮಾಡ್ತಾರೆ. ಸೊ ಅದಕ್ಕೆ ಏನಂತ ಕರೀತಾರೆ, ವಾರೆ ಅಂತ ಕರೀತಾರೆ. ಫ್ರಮ್ ದೇಹು ಆ್ಯಂಡ್ ಅಲಂದಿ ಆ್ಯಂಡ್ ಎಂಡ್ಸ್ ಇನ್ ದ ಪಂಡರಾಪುರ
ಆನ್ ಆಷಾಢ ಏಕಾದಶಿ. ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಪ್ರೊಸೆಷನ್ನ ಅಥವಾ ಈ ಒಂದು ಮೆರವಣಿಗೆಯನ್ನು ಏನು ಮಾಡ್ತಾರೆ ಅಂತಂದರೆ ಇವರು ದೇಹು ಮತ್ತು ಅಲಂದಿ ಮೂಲಕ ಏನು ಮಾಡ್ತಾರೆ ಅಂತಂದರೆ ಆರಂಭ ಮಾಡಿ ಅದನ್ನು ಎಲ್ಲಿಗೆ ಮಾಡ್ತಾರೆ ಅಂತಂದರೆ ಸೊ ಆಷಾಢ ಏಕಾದಶಿಯ ದಿನದಂದು ಅದನ್ನು ಪಂಡರಾಪುರದಲ್ಲಿ ಅದನ್ನು ಸೊ ಈ ಒಂದು ಮೆರವಣಿಗೆಯನ್ನು ಕೊನೆಗೊಳಿಸ್ತಾರೆ. ಎಸ್. ಸೊ ಇವಾಗ ಈ ಸಂತ ಜ್ಞಾನೇಶ್ವರ ಬಗ್ಗೆ ತಿಳ್ಕೊಳ್ಳೋದಾದರೆ ಸೊ ಇವರು 13ನೇ ಸೆಂಚುರಿಗೆ ಬಿಲಾಂಗ್ ಆಗಿರುವಂಥ ಒಬ್ಬ ಮರಾಠಿ ಸಂತರು ಇವರು. ಹಾಗೆ ಇವರು ಕವಿ ಕೂಡ ಆಗಿದ್ದಾರೆ. ಹಾಗೆ ಇವರು ಒಬ್ಬರ ಫಿಲಾಸಫರ್ ಅಂದರೆ ತತ್ವಜ್ಞಾನಿ ಕೂಡ ಆಗಿದ್ದಾರೆ. ಎಸ್. ಹಾಗೆ ಇವರು ಭಕ್ತಿ ಚಳುವಳಿ ಅಂತ ಬರುತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿ ಇವರು ಕೂಡ ಬರ್ತಾರೆ. ಹಾಗೆ ಇವರು ಹಲವಾರು ಬುಕ್ಗಳನ್ನು ಕೂಡ ಬರೀತಾರೆ, ಜ್ಞಾನೇಶ್ವರಿ ಅಂತ ಹೇಳಿ. ಸೊ ಇದು ಏನಂತಂದರೆ ಯಾವುದರ ಕುರಿತಾಗಿದೆ ಅಂತಂದರೆ ಇದು ಕಾಮೆಂಟರಿ ಆನ್ ದ ಭಗವತ್ ಗೀತಾ ಮತ್ತು ಅಮೃತಾನುಭವ ಇನ್ ಮರಾಠಿ. ಅಂದರೆ ಸೊ ಈ ಭಗವದ್ಗೀತೆ ಕುರಿತು ಭಾಷ್ಯವನ್ನು ಬರೀತಾರೆ, ಅಂದರೆ ಒಂದು ರೀತಿ ವಿಮರ್ಶೆಯನ್ನು ಬರೀತಾರಲ್ವ. ಸೊ ಆ ರೀತಿ ಏನು ಮಾಡ್ತಾರೆ ಅಂತಂದರೆ ಇವರು ಭಾಷ್ಯ ಅಂತೂ ಕೂಡ ಕರಿತೀವಿ ಇದಕ್ಕೆ ನಾವು, ಭಾಷ್ಯ. ಸೊ ಈ ಭಗವದ್ಗೀತೆ ಮೇಲೆ ಬರೀತಾರೆ. ಹಾಗೆ ಇಲ್ಲಿ ಅಮೃತಾನುಭವ, ಸೊ ಇದನ್ನು ಮರಾಠಿಯಲ್ಲಿ ಕೂಡ ಸೊ ಇದನ್ನು ಬರೀತಾರೆ. ಹಾಗೆ ಇವರು ಹಲವಾರು ಒಂದು ಭಕ್ತಿ ಗೀತೆಗಳನ್ನು ಕೂಡ ಕರೀತಾರೆ. ಇವುಗಳಿಗೆ ನಾವು ಅಭಂಗಗಳು ಅಂತ ಕರಿತೀವಿ, ಅಭಂಗ. ಹಾಗೆ ಇವರಿಂದ ಕಲಿಯಬಹುದಾದ ಒಂದಿಷ್ಟು ನೈತಿಕ ಮೌಲ್ಯಗಳಂತಂದರೆ ಇಲ್ಲಿ ಸೋಷಿಯಲ್ ಈಕ್ವಾಲಿಟಿ ಆ್ಯಂಡ್ ಕಂಪ್ಯಾಷನ್. ಸೊ ಅಂದರೆ ಇವರಲ್ಲಿ ನಾವು ಸಹಾನುಭೂತಿ ಮತ್ತು ಸಾಮಾಜಿಕ ಒಂದು ಸಮಾನತೆಯನ್ನು ಕಾಣ್ಬೋದಾಗಿರುತ್ತೆ. ಯಾಕಂದರೆ ಇವರ ಒಂದು ಹಲವಾರು ಗೀತೆಗಳಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ಈ ಸಮಾನತೆಯ ಕುರಿತ ಒಂದಿಷ್ಟು ಅಂಶಗಳನ್ನ ನೋಡ್ತೀವಿ. ನೆಕ್ಸ್ಟ್ ಪರ್ಸನಾಲಿಟಿ PC ಮಹಲನೋಬಿಸ್. ಸೊ ಇಲ್ಲಿ ಪ್ರತಿ ವರ್ಷ ಜೂನ್ 29ರಂದು ಏನು ಮಾಡ್ತಾರೆ ಅಂತಂದರೆ ಅಂಕಿ ಅಂಶಗಳ ದಿನ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಡೇಯನ್ನು ಸೆಲೆಬ್ರೇಟನ್ನು ಮಾಡ್ತಾರೆ. ಎಸ್. ಸೊ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಲಾಂಚ್ ದಿ ಈ ಸಾಂಖ್ಯಿಲಿಕಿ ಓಕೆ ಈ ಸಾಂಖ್ಯಿಕಿ ಅನ್ನುವಂಥ ಒಂದು ಪೋರ್ಟಲನ್ನು ಏನು ಮಾಡಿದ್ದಾರೆ ಅಂತಂದರೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಎಸ್. ಇದು ಏನಂತಂದರೆ ಇದರ ಒಂದು ಮೇನ್ ಏಮ್ ಏನಿದೆ ಅಂತಂದರೆ ಕಾಂಪ್ರಹೆನ್ಸಿವ್ ಡೇಟಾ ಮ್ಯಾನೇಜ್ಮೆಂಟ್, ಅಂದರೆ ಒಂದು ಸಮಗ್ರವಾಗಿ ಏನು ಮಾಡುತ್ತೆ ಇದು ಡೇಟಾವನ್ನು ಅಥವಾ ಮಾಹಿತಿಯನ್ನು ಏನು ಮಾಡುತ್ತೆ ಇದು ನಿರ್ವಹಣೆಯನ್ನು ಮಾಡುತ್ತೆ. ಹಾಗೆ ಫ್ಯಾಸಿಲಿಟೇಟ್ ಈಸ್ ಆಫ್ ಡಿಸೆಮಿನೇಷನ್ ಆಫ್ ಆಫಿಷಿಯಲ್ ಸ್ಟ್ಯಾಟಿಕ್ಸ್ ಇನ್ ದ ಕಂಟ್ರಿ. ಸೊ ಅಂದರೆ ಸೊ ಈ ಒಂದು ಪೋರ್ಟಲ್ ಮುಖಾಂತರ ಏನಂತಂದರೆ ದೇಶದ ಎಲ್ಲರೂ ಕೂಡ ಸೊ ಇದರ ಮುಖಾಂತರ ಇಲ್ಲಿ ಡೇಟಾವನ್ನು ಪ್ರಸರಣವನ್ನು, ಡಿಸೆಮಿನೇಷನ್ ಅಂತಂದರೆ ಪ್ರಸರಣವನ್ನು ಅಂದರೆ ಎಲ್ಲರಿಗೂ ಲಭ್ಯವಾಗುವಂತೆ ಸೊ ಈ ಒಂದು ಪೋರ್ಟಲ್ನ ಅಭಿವೃದ್ಧಿ ಮಾಡಲಾಗಿದೆ. ಹಾಗಿದ್ರೆ ಯಾಕೆ ಈ ಸ್ಟ್ಯಾಟಿಸ್ಟಿಕ್ ಡೇನ ಸೆಲೆಬ್ರೇಟ್ ಮಾಡುವಂಥ ಉದ್ದೇಶ ಏನಂತಂದರೆ ಸೊ ಈ ಒಂದು ದಿನದಂದು PC ಮಹಲನೋಬಿಸ್ ಅವರು ಹುಟ್ಟಿರ್ತಾರೆ. ಸೊ ಅಂದರೆ ಸೊ ಈ PC ಮಹಲನೋಬಿಸ್ ಅನ್ನುವರು ಸೊ ಈ ಸ್ಟ್ಯಾಟಿಕ್ಸ್ಗೆ ಸಂಬಂಧಪಟ್ಟಂತೆ ಹಲವಾರು ಏನು ಮಾಡಿರ್ತಾರೆ ತಮ್ಮ ಕೊಡುಗೆಗಳನ್ನು ನೀಡಿರ್ತಾರೆ. ಸೊ ಹೀಗಾಗಿ ಅವರ ಜನ್ಮದಿನದಂದು ಈ ಅಂಕಿ ಅಂಶಗಳ ದಿನವನ್ನು ಆಚರಣೆಯನ್ನು ಮಾಡಲಾಗತ್ತೆ. ಸೊ ಇವರ ಒಂದು ಕಾಂಟ್ರಿಬ್ಯೂಷನ್ ಕೊಡುಗೆಗಳನ್ನು ನೋಡೋಣ. ಸೊ ಇವರು ಈ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಷನ್ ಅಂದರೆ ಅಂಕಿಅಂಶ ಒಂದು ಸಂಸ್ಥೆಯನ್ನು ಏನು ಮಾಡ್ತಾರೆ ಅಂತಂದರೆ ಆರಂಭವನ್ನು ಮಾಡ್ತಾರೆ. ಹಾಗೆ ರಾಷ್ಟ್ರೀಯ ಒಂದು ನ್ಯಾಷನಲ್ ಸ್ಯಾಂಪಲ್ ಸರ್ವೆಯನ್ನು ಕೂಡ 1955ರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಮತ್ತು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಕೂಡ ಇವರು ಫಾರ್ಮ್ ಮಾಡ್ತಾರೆ. ಸೊ ಇವೆಲ್ಲವೂ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇವರ ಒಂದು ಅವಧಿಯಲ್ಲಿ ಏನಂತಂದರೆ ಈ 1950 ಪಂಚವಾರ್ಷಿಕ ಯೋಜನೆಗಳಂತ ಬರ್ತಾಯಿದ್ವು. ಪಂಚವಾರ್ಷಿಕ ಯೋಜನೆಗಳು. ಆ ಒಂದು ಯೋಜನೆಯಲ್ಲಿ ಅಂತಂದ್ರೆ ಸೊ ಎರಡನೇ ಒಂದು ಪಂಚವಾರ್ಷಿಕ ಯೋಜನೆ ಅಂತ ಬರುತ್ತೆ. ಸೊ ಇದನ್ನು ಅಭಿವೃದ್ಧಿ ಮಾಡಿರೋರು ಯಾರಂತಂದ್ರೆ ಸೊ ಈ PC ಮಹಲನೋಬಿಸ್. ಸೊ ಈ ಒಂದು ಯೋಜನೆಗೆ ಏನಂತ ಕರೀತಾರೆ ಅಂತಂದರೆ ಮಹಲನೋಬಿಸ್ ಪ್ಲ್ಯಾನ್ ಅಂತ ಕರೀತಾರೆ. ಹಾಗೆ ಇದು ಈ ಒಂದು ಪಂಚವಾರ್ಷಿಕ ಯೋಜನೆ ಅನ್ನುವಂಥದ್ದು ಅದರ ಮೇಲೆ ತನ್ನ ಫೋಕಸನ್ನು ಮಾಡಿತ್ತಂದ್ರೆ ಡೆವಲಪ್ಮೆಂಟ್ ಆಫ್ ಪಬ್ಲಿಕ್ ಸೆಕ್ಟರ್. ಸೊ ಅಂದರೆ ಈ ಒಂದು ಸಾರ್ವಜನಿಕ ವಲಯದ ಒಂದು
ಅಭಿವೃದ್ಧಿಗೆ ಹಾಗೆ ರ್ಯಾಪಿಡ್ ಇಂಡಸ್ಟ್ರಿಯಲೈಜೇಷನ್ ಅಂದರೆ ಒಂದು ತೀವ್ರ ನಗರೀಕರಣಕ್ಕೆ ಕೈಗಾರೀಕರಣಕ್ಕಾಗಿ ಸೊ ಇದು ಏನು ಮಾಡುತ್ತೆ ಫೋಕಸನ್ನು ಮಾಡಿರುತ್ತೆ. ಹಾಗೆ ಇವರು ಮಹಲನೋಬಿಸ್ ಡಿಸ್ಟೆನ್ಸ್ ಮತ್ತು ಸ್ಟ್ಯಾಟಿಸ್ಟಿಕಲ್ ಮೀಜರನ್ನು ಕೂಡ ಏನು ಮಾಡ್ತಾರೆ ಇನ್ವೆಂಟನ್ನು ಮಾಡಿರ್ತಾರೆ. ಹಾಗೆ ಇವರಿಗೆ ಇವರ ಒಂದು ಸೇವೆಯನ್ನು ಗುರುತಿಸಿ ಸೊ ಇವರಿಗೆ ಹಲವಾರು ಪುರಸ್ಕಾರಗಳನ್ನು ಕೂಡ ನೀಡಲಾಗಿದೆ. ಸೊ ಅದರಲ್ಲಿ ಪದ್ಮವಿಭೂಷಣ ಹಾಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಮಹಲನೋಬಿಸ್ ಇಂಟರ್ನ್ಯಾಷನಲ್ ಅವಾರ್ಡ್. ಸೊ ಇವರ ಒಂದು ಸ್ಮರಣಾರ್ಥವಾಗಿ ಏನು ಮಾಡಲಾಗತ್ತೆ, ಇವರ ಒಂದು ಹೆಸರಿನಲ್ಲಿ ಮಹಲನೋಬಿಸ್ ಇಂಟರ್ನ್ಯಾಷನಲ್ ಅವಾರ್ಡನ್ನು ಕೂಡ ನೀಡಲಾಗತ್ತೆ. ಅಂದರೆ ಯಾರು ಈ ದೇಶದಲ್ಲಿ ಅಂದರೆ ಭಾರತದ ಒಳಗೆ ಸೊ ಯಾರು ಈ ಅಂದರೆ ಜೀವಮಾನ ಸಾಧನೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂಕಿ ಅಂಶಗಳಿಗೆ ಸಂಬಂಧಪಟ್ಟಂತೆ ಯಾರು ಇಲ್ಲಿ ಅಚೀವ್ಮೆಂಟನ್ನು ಮಾಡಿರ್ತಾರಲ್ವ ಅವರಿಗೆ ಮಹಲನೋಬಿಸ್ ಇಂಟರ್ನ್ಯಾಷನಲ್ ಅವಾರ್ಡನ್ನು ನೀಡಲಾಗತ್ತೆ. ಸೊ ಇವರ ಇಂದ ಕಲಿಯಬಹುದಾದಂಥ ಒಂದಿಷ್ಟು ನೈತಿಕ ಮೌಲ್ಯಗಳಂತಂದರೆ ಇನ್ಸ್ಟಿಟ್ಯೂಷನ್ ಬಿಲ್ಡರ್ಸ್ ಅಂದರೆ ಸಂಸ್ಥೆಗಳನ್ನ ಯಾವ ರೀತಿ ಹುಟ್ಟಾಕ್ತಾರೆ ಅಂತಂದರೆ ಇವರ ಒಂದು ಕೊಡುಗೆಗಳನ್ನ ನೀವು ನೋಡ್ಬೋದು. ಇವರು ಹಲವಾರು ಇನ್ಸ್ಟಿಟ್ಯೂಷನ್ಗಳನ್ನ ಏನು ಮಾಡ್ತಾರೆ ಅಂದರೆ ಡೆವಲಪನ್ನು ಮಾಡ್ತಾರೆ. ಹಾಗೆ ಸ್ಕಾಲರ್ಶಿಪ್ ಸೊ ಇವರಿಂದ ನಾವು ಕಲಿಯಬಹುದಾದಂಥ ಹಾಗೆ ಈ ಮೂಲಕ ಏನಂತಂದರೆ ಹಲವಾರು ಈ ರೀತಿಯ ಒಂದು ಸಂಸ್ಥೆಗಳನ್ನ ಹುಟ್ಟಾಕೋದ್ರ ಮೂಲಕ ಅವ್ರು ಏನು ಮಾಡ್ತಾರೆ ಅಂತಂದರೆ ಆ ಮೂಲಕ ದೇಶ ಸೇವೆಯನ್ನು ಮಾಡ್ತಾರೆ. ಸೊ ಹಾಗೆ ಇವರು ನೀಡಿರುವಂಥ ಹಲವಾರು ಸ್ಟ್ಯಾಟಿಸ್ಟಿಕ್ ಮೆಥಡ್ ಏನಿರುತ್ತಲ್ವ ಅಂದರೆ ಅಂಕಿಅಂಶಗಳನ್ನ ಕಲೆ ಹಾಕುವಂಥ ಮಾದರಿಗಳನ್ನ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಹಲವಾರು ಈ ಪಾಲಿಸಿ ಅಂದರೆ ಈ ನೀತಿ ರಚನೆಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಅವುಗಳನ್ನು ಬಳಸ್ಕೊಳ್ತಾ ಇದ್ದೀವಿ. ಇವಾಗ ಜನಗಣತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮಗೆ ಹಲವಾರು ಡೇಟಾಗಳು ಲಭ್ಯವಾಗುತ್ತೆ. ಆ ಒಂದು ಡೇಟಾವನ್ನಗಳನ್ನ ನಾವು ಹಲವಾರು ಏನಂತಂದರೆ ಈ ಸ್ಕೀಮ್ಸ್ ಬರುತ್ತೆ ನೋಡಿ, ಗೌರ್ಮೆಂಟ್ ಸ್ಕೀಮ್ಸ್ಗಳಲ್ಲಿ ಅವುಗಳಲ್ಲಿ ನಾವು ಅದನ್ನು ಬಳಸ್ಕೊಳ್ತೀವಿ. ನಾವು ಲೆಟಸ್ ಮೂವ್ ಟು ದ ನೆಕ್ಸ್ಟ್ ಪರ್ಸನಾಲಿಟಿ, ಚಂದ್ರಶೇಖರ್ ಆಜಾದ್. ಸೊ ಇತ್ತೀಚೆಗೆ ಇವರ ಒಂದು ಬರ್ತ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡಲಾಗತ್ತೆ. ಸೊ ಇವರ ಒಂದು ಕೊಡುಗೆಗಳ ಬಗ್ಗೆ ತಿಳ್ಕೋಣ. ಸೊ ಇವರು ತಮ್ಮ 15ನೇ ವಯಸ್ಸಿನಲ್ಲಿ ಅಸಹಕಾರ ಚಳವಳಿ ಅಂದರೆ ನಾನ್ ಕೋಆಪರೇಷನ್ ಮೂಮೆಂಟ್ನಲ್ಲಿ ಭಾಗಿಯಾಗ್ತಾರೆ. ಸೊ ಇವರ ಒಂದು ತಮ್ಮ ಅತಿ ಚಿಕ್ಕ ವಯಸ್ಸಿನಲ್ಲಿ ಏನು ಮಾಡ್ತಾರೆ ಅಂತಂದರೆ ಸೊ ಈ ಅಸಹಕಾರ ಚಳವಳಿಯಲ್ಲಿ ಭಾಗಿಯಾಗ್ತಾರೆ. ಸೊ ಈ ಅಸಹಕಾರ ಚಳವಳಿ ಅನ್ನೋಂಥದ್ದು 1920. ಸೊ ಇವರ ಒಂದು ಏಜ್ ಇವರು 1906 ಬರ್ತ್ ಆಗ್ತಾರೆ. ಬಟ್ ಇದರಲ್ಲಿ ಈ ನಾನ್ ಕೋಆಪರೇಷನ್ ಮೂಮೆಂಟ್ ಅನ್ನುವಂಥದ್ದು 1921 ಸೊ ಇವರು ಪಾರ್ಟಿಸಿಪೇಟನ್ನು ಮಾಡ್ತಾರೆ ಅಂತಂದರೆ ಅದು ನಾನ್ ಕೋಆಪರೇಷನ್ ಮೂಮೆಂಟ್ ಅನ್ನುವಂಥದ್ದು ಇವಾಗ ಆರಂಭ ಆಗಿರುತ್ತೆ ಅಂದರೆ 1921. ಹಾಗೆ ಇವರು ತಮ್ಮ ಹೆಸರನ್ನು ಏನು ಮಾಡ್ತಾರೆ ಅಂತಂದರೆ ಹಿ ಡಿಕ್ಲೇರ್ಡ್ ಹೀಸ್ ಟೈಟಲ್, ತಮ್ಮ ಹೆಸರನ್ನು ಅವರು ಆಜಾದ್ ಅಂತ ಏನು ಮಾಡ್ತಾರೆ ಅಲ್ಲಿ ಘೋಷಣೆಯನ್ನು ಮಾಡ್ತಾರೆ. ಸೊ ಇಲ್ಲಿ ಆಜಾದ್ ಅಂತಂದರೆ ಇಲ್ಲಿ ಫ್ರೀ ಅಂತ ಅಂದರೆ ಒಂದು ರೀತಿ ಮುಕ್ತವಾಗಿರುವಂಥದ್ದು. ಹಾಗೆ ಅಂದರೆ ತನ್ನ ತಂದೆ ಹೆಸರನ್ನು ತಮ್ಮ ಹೆಸರನ್ನು ಆಜಾದಾಗಿಯೂ ಹಾಗೆ ತಮ್ಮ ತಂದೆ ಹೆಸರನ್ನು ಸ್ವತಂತ್ರ ಅಂತ ಅಂದರೆ ಇಂಡಿಪೆಂಡೆನ್ಸ್ ಆಗಿ ಹಾಗೆ ತಮ್ಮ ವಾಸಸ್ಥಾನವನ್ನು ಇವರು ಜೈಲ್ ಆಗಿ ಏನು ಮಾಡ್ತಾರೆ ಅಂತಂದರೆ ಘೋಷಣೆಯನ್ನು ಮಾಡ್ತಾರೆ. ಅಂದರೆ ಯಾವಾಗ ಸೊ ಇವರು ಅರೆಸ್ಟ್ ಆದಂಥ ಸಂದರ್ಭದಲ್ಲಿ. ಹಾಗೆ ಜಾಯ್ನ್ಡ್ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್, ಸೊ ಈ ಒಂದು ಸಂಘಟನೆಗೆ ಜಾಯ್ನ್ ಆಗ್ತಾರೆ. ಹಾಗೆ ಸೊ ಇವರು ಈ ಲಾಲಾ ಲಜಪತ್ ರಾಯರು ಅಂದರೆ ಈ ಅಸಹಕಾರ ಚಳವಳಿಯ ಒಂದು ಸಂದರ್ಭದಲ್ಲಿ ಏನಾಗತ್ತೆ ಅಂದರೆ ಈ ಲಾಠಿ ಚಾರ್ಜ್ನಲ್ಲಿ ಇವರನ್ನು ಹತ್ಯೆಯನ್ನು ಮಾಡಲಾಗತ್ತೆ. ಸೊ ಇದನ್ನು ಪ್ರತಿಕಾರವಾಗಿ ಅಂದರೆ ಇದರ ಕುರಿತು ಅವರು ಪ್ರತಿಕಾರವನ್ನು ತೀರಿಸಿಕೊಳ್ಳಲಿಕ್ಕೆ ಹಲವಾರು ಒಂದು ಆ್ಯಕ್ಟಿವಿಟಿಗಳಲ್ಲಿ ಪಾರ್ಟಿಸಿಪೇಟನ್ನು ಮಾಡ್ತಾರೆ. ಸೊ ಇದರಲ್ಲಿ ಮುಖ್ಯವಾಗಿ ಸೊ ಇವು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ರೀತಿ ನಮಗೆ ಇನ್ಸಿಡೆಂಟನ್ನು ಕೊಟ್ಟು ದ ಪರ್ಸನ್ ಅಸೋಸಿಯೇಟೆಡ್ ವಿತ್ ಅಂತ ಕೊಳ್ತಾರೆ. ಅಂದರೆ ಸೊ ಈ ಒಂದು ಕಾಕೋರಿ ಟ್ರೈನ್ ರಾಬರಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಒಂದು ವ್ಯಕ್ತಿಗಳು ಈ ಒಂದು ರಾಬರಿಗೆ ಸಂಬಂಧಪಟ್ಟವರಾಗಿರ್ತಾರಂತ. ಸೊ ಹೀಗಾಗಿ ಇವು ಕೂಡ ಈ ಇನ್ಸಿಡೆಂಟ್ ಕೂಡ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರು ಕಾಕೋರಿ ಟ್ರೈನ್ ಒಂದು ದರೋಡೆ ಅಂತ ಬರುತ್ತೆ 1925 ನಡೆದಿರುವಂಥ. ಸೊ ಈ ಒಂದು ದಂಗೆಯಲ್ಲಿ ಅಥವಾ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗ್ತಾರೆ. ಹಾಗೆ ಸೊ ಇಲ್ಲಿ ಜಾನ್ ಪಿ ಸೌಂಡರ್ಸನ್ ಸೊ 1928 ಲಾಹೋರ್ನಲ್ಲಿ ಈತನನ್ನು ಏನು ಮಾಡ್ತಾರೆ ಅಂತಂದರೆ ಶೂಟಿಂಗನ್ನು ಮಾಡ್ತಾರೆ, ಅಂದರೆ ಗುಂಡು ಹಾರಿಸ್ತಾರೆ ಇವ್ರ ಮೇಲೆ. ಹಾಗೆ ಅಟೆಂಪ್ಟ್ ಟು ಅಟ್ಯಾಕ್ ಆನ್
ವೈಸ್ರಾಯ್ ಆಫ್ ಇಂಡಿಯಾಸ್ ಟ್ರೈನ್ ಇನ್ 1929. ಸೊ 1929ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಭಾರತದ ವೈಸ್ರಾಯ್ ಅವರು ಇರುವಂಥ ಟ್ರೈನ್ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಹಾಗೆ ಸೊ ಈ ಹಿಂದೆ ಸೊ ಈ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನುವಂಥದ್ದನ್ನು ಸೊ ಮತ್ತೆ ಅವರು ಏನು ಮಾಡ್ತಾರೆ ಅಂದರೆ ಅದನ್ನು ಪುನರ್ರಚನೆಯನ್ನು ಮಾಡ್ತಾರೆ, ರೀಆರ್ಗನೈಸ್ ಮಾಡ್ತಾರೆ. ಏನಂತಂದರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಇನ್ 1928. ಸೊ ಇವರಿಂದ ಕಲಿಯಬಹುದಂಥ ನೈತಿಕ ಮೌಲ್ಯಗಳಂತಂದರೆ ಮೊದಲನೇದಾಗಿ ನಾಯಕತ್ವದ ಗುಣ ಮತ್ತು ಪಿಯರ್ಲೆಸ್ನೆಸ್. ಸೊ ಇವರಲ್ಲಿ ಯಾವುದೇ ರೀತಿ ಒಂದು ಅಂಜಿಕೆ ಅನ್ನುವಂಥದ್ದು ಇರೋದಿಲ್ಲ ನೋಡಿ. ಯಾವಾಗ ಅಂತಂದರೆ ನಮಗೆ ಗೊತ್ತಾಗುವಂಥದ್ದು, ಸೊ ಇಲ್ಲಿ ಅವರನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಸೊ ಅವರು ಧೈರ್ಯವಾಗಿ ಹೇಳ್ಕೊತಾರೆ ತಮ್ಮ ಹೆಸರು ಆಜಾದ್ ಆಗಿಯೂ ತಮ್ಮ ತಂದೆ ಹೆಸರನ್ನು ಸ್ವತಂತ್ರ ಆಗಿಯೂ ಹಾಗೆ ತಾವಿರುವ ಒಂದು ವಾಸಸ್ಥಾನವನ್ನು ಜೇಲ್ ಅಂತ ಘೋಷಣೆಯನ್ನು ಮಾಡ್ತಾರೆ. ಹಾಗೆ ಸೊ ಇಲ್ಲಿ ಇವರ ಒಂದು ಧೈರ್ಯವನ್ನು ನೋಡೋದಾದರೆ ಸೊ ಇವರು ಆಗಿನ ಒಂದು ವೈಸ್ರಾಯ್ ಅಂದರೆ ಭಾರತದ ಅಂದರೆ ಇವರು ಬ್ರಿಟಿಷರಾಗಿರ್ತಾರೆ. ಸೊ ಬ್ರಿಟಿಷರ ವೈಸ್ರಾಯ್ ಮೇಲೆ ಏನು ಮಾಡ್ತಾರೆ, ದಾಳಿಯನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಸೊ ಇದರಿಂದ ನಾವು ಕಲಿಯಬಹುದಾದಂಥ ನೈತಿಕ ಮೌಲ್ಯಗಳಾಗಿವೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಕದಂಬಿನಿ ಗಂಗೂಲಿ ಅಂತ. ಸೊ ಇವ್ರದ್ದು ಕೂಡ ಇತ್ತೀಚೆಗೆ ಬರ್ತ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಲಾಗಿದೆ. ಸೊ ಇವರು ಶಿ ಬಿಕೇಮ್ ಫಸ್ಟ್ ಇಂಡಿಯನ್ ಎಜುಕೇಟೆಡ್ ಫೀಮೇಲ್ ಡಾಕ್ಟರ್. ಸೊ ಭಾರತದ ಮೊದಲ ಒಂದು ವಿದ್ಯಾವಂತ ಮಹಿಳಾ ಡಾಕ್ಟರ್ ಆಗಿದ್ದಾರೆ ಇವರು, ಫಸ್ಟ್ ಇಂಡಿಯನ್ ಎಜುಕೇಟೆಡ್ ಡಾಕ್ಟರ್. ಸೊ ಇವರ ಒಂದು ಪ್ರಮುಖ ಕೊಡುಗೆಗಳನ್ನು ನೋಡೋಣ. ಫಸ್ಟ್ ಒನ್, ಸಿ ವಾಸ್ ಅ ಮೆಂಬರ್ ಬ್ರಹ್ಮ ಸಮಾಜ್. ಸೊ ಬ್ರಹ್ಮ ಸಮಾಜವನ್ನು ಯಾರು ಸ್ಥಾಪನೆ ಮಾಡ್ತಾರೆ, ರಾಜಾರಾಮ್ ಮೋಹನ್ ರಾಯ್. ಓಕೆ, ಆ ಒಂದು ಸಂಘಟನೆಯ ಒಂದು ಸದಸ್ಯರು ಕೂಡ ಆಗಿರ್ತಾರೆ ಇವರು. ಸಿ ವಾಸ್ ಒನ್ ಆಫ್ 6 ರಿಪ್ರೆಸೆಂಟೇಟಿವ್ಸ್ ಇನ್ ದ ಫಸ್ಟ್ ಫೀಮೇಲ್ ಡೆಲಿಗೇಷನ್ ಆಫ್ ದ 1889 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ಇಲ್ಲಿ 1889ನಲ್ಲಿ ಒಂದು ನಿಯೋಗವನ್ನು ಅಂದರೆ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಒಂದು ನಿಯೋಗವನ್ನು ಮಾಡ್ತಾರೆ. ಸೊ ಆ 6 ಜನರಲ್ಲಿ ಸೊ ಇವರು ಕೂಡ ಒಬ್ಬರಾಗಿರ್ತಾರೆ. ಹಾಗೆ ಇವರು ಈ ವುಮೆನ್ಸ್ ಕಾನ್ಫರೆನ್ಷನ್ ಅಂದರೆ ಈ ಕೋಲ್ಕತ್ತಾದಲ್ಲಿ ನಡೆದಂತಹ ಈ ವುಮೆನ್ ಕಾನ್ಫರೆನ್ಸ್ ಅಂದರೆ ಮಹಿಳಾ ಒಂದು ಸಮಾವೇಶನ ಆರ್ಗನೈಸೇಷನ್ ಮಾಡಲಿಕ್ಕೆ ಅಥವಾ ಸಂಘಟನೆಯನ್ನು ಮಾಡಲಿಕ್ಕೆ ಸೊ ಇವರು ಕೂಡ ಹೆಲ್ಪನ್ನು ಮಾಡಿರ್ತಾರೆ. ಹಾಗೆ ಸೊ ಇವರು ಶಿ ಅಲಾಂಗ್ ವಿತ್ ಅಂದರೆ ಇಲ್ಲಿ ಕದಂಬಿನಿ ಅವರು ಸೊ ಈ ಕಾಮಿನಿ ರಾಯ್ ಅವರ ಜೊತೆಗೆ ಸೇರಿ ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಕಂಡೀಷನ್ ಆಫ್ ವುಮೆನ್ ಮೈನರ್ಸ್ ಇನ್ ಬಿಹಾರ್ ಆ್ಯಂಡ್ ಒರಿಸ್ಸಾ ಅಂದರೆ ಈ ಬಿಹಾರ ಮತ್ತು ಒರಿಸ್ಸಾದಲ್ಲಿ ಮಹಿಳಾ ಒಂದು ಇಲ್ಲಿ ಗಣಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಒಂದು ಮಹಿಳಾ ಒಂದು ಕಾರ್ಮಿಕರ ಒಂದು ಕಂಡೀಷನ್ ಸ್ಥಿತಿಗತಿಯ ಕುರಿತು ಅಧ್ಯಯನವನ್ನು ಮಾಡಲಿಕ್ಕೆ ಸರ್ಕಾರದ ಭಾಗವಾಗಿ ಇರ್ತಾರೆ ಇವರು. ಹಾಗೆ ಇವರ ಒಂದು ಪ್ರಯತ್ನದ ಫಲವಾಗಿ ಏನು ಮಾಡಲಾಗುತ್ತೆ ಅಂದರೆ ಭಾರತದ ಒಂದು ಪೋಸ್ಟ್ ಏಜ್ ಆಫ್ ಕನ್ಸೆಂಟ್ ಆ್ಯಕ್ಟನ್ನು 1891ನಲ್ಲಿ ಪಾಸ್ ಮಾಡಲಾಗತ್ತೆ. ಸೊ ಇವರಿಂದ ಕಲಿಯಬಹುದಂಥ ನೈತಿಕ ಮೌಲ್ಯ ಅಂತಂದರೆ ಪ್ರೊಫೆಷ್ನಲ್ ಕಮಿಟ್ಮೆಂಟ್ ಆ್ಯಂಡ್ ಎಂಪತಿ. ಸೊ ಇವರು ಡಾಕ್ಟರ್ ಆಗಿದ್ದುಕೊಂಡು ಏನಂತಂದರೆ ತಮ್ಮ ವೃತ್ತಿಪರರಿಗೆ ಏನು ಅಂದರೆ ತಮ್ಮ ವೈದ್ಯಕೀಯ ಒಂದು ಸೇವೆಯಲ್ಲೂ ಕೂಡ ಗಣನೀಯವಾದಂಥ ಸೇವೆಯನ್ನು ಸಲ್ಲಿಸ್ತಾರೆ. ಸೊ ಸ್ವತಃ ಇವರು ಸಾಮಾಜಿಕ ಮೌಲ್ಯಗಳಲ್ಲಿ ತೊಡಗಿಕೊಳ್ಳುವುದರಿಂದ ಏನಾಗುತ್ತೆ ಅಂತಂದರೆ ಇವರು ಸಹಜವಾಗಿ ಇತರರ ಬಗ್ಗೆ ಏನು ಹೊಂದಿರ್ತಾರೆ, ಇಲ್ಲಿ ಸಹಾನುಭೂತಿಯನ್ನು ಕೂಡ ಹೊಂದಿರ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಪಿಂಗಾಲಿ ವೆಂಕಯ್ಯ ಅಂತ ಬರ್ತಾರೆ. ಸೊ ಇವ್ರದ್ದು ಕೂಡ ಇಲ್ಲಿ ಡೆತ್ ಆ್ಯನಿವರ್ಸರಿಯನ್ನು ಸೊ ರೀಸೆಂಟ್ ಆಗಿ ಅಂದರೆ ಜುಲೈ 4 ಎಂದು ಸೆಲೆಬ್ರೇಟ್ ಮಾಡಲಾಗಿದೆ. ಸೊ ಇವರ ಬಗ್ಗೆ ತಿಳ್ಕೋದಾದರೆ ಸೊ ಇವರು ಆಂಧ್ರ ಪ್ರದೇಶಕ್ಕೆ ಬಿಲಾಂಗ್ ಆಗಿರುವಂಥ ಪರ್ಸ್ನಾಲಿಟಿ ಇವರು. ಸೊ ಇವರು ಗಾಂಧಿಯ ಒಂದು ವಿಚಾರಧಾರೆಗಳಲ್ಲಿ ನಂಬಿಕೆಯನ್ನು ಉಳ್ಳವರಾಗಿರ್ತಾರೆ. ಹಾಗೆ ಇವರ ಒಂದು ಪ್ರಮುಖ ಕೊಡುಗೆಯನ್ನು ನೋಡೋಣ. ಸರ್ವ್ಡ್ ಆಸ್ ದಿ ಸೋಲ್ಜರ್ ಇನ್ ದ ಬ್ರಿಟಿಷ್ ಆರ್ಮಿ ಇನ್ ಸೌತ್ ಆಫ್ರಿಕಾ ಡ್ಯೂರಿಂಗ್ ದಿ ಆಂಗ್ಲೋ ಬೋಯಿರ್ ವಾರ್ ಅಂತ ಬರುತ್ತೆ. ಅಂದರೆ ಈ 2ನೇ ಮಹಾಯುದ್ಧ ಸಂದರ್ಭದಲ್ಲಿ ಸೊ ಈ ಸೌತ್ ಆಫ್ರಿಕಾದಲ್ಲಿ ಏನಿರ್ತಾರೆ ಅಂತಂದರೆ ಬೋಯಿರ್ ಅಂತ ಬರ್ತಾರೆ. ಈ ಬೋಯಿರ್ಗೆ ಮತ್ತು ಈ ಬ್ರಿಟಿಷರಿಗೆ ಯುದ್ಧ ನಡೆದಿರುತ್ತೆ. ಸೊ ಈ ಒಂದು ಯುದ್ಧದಲ್ಲಿ
ಪಿಂಗಾಲಿ ವೆಂಕಯ್ಯ ಅವರು ಸೋಲ್ಜರ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತಾರೆ. ಅಂದರೆ ಇವರು ಬ್ರಿಟಿಷರ ಪರವಾಗಿ ಬ್ರಿಟಿಷ್ ಆರ್ಮಿಯಲ್ಲಿ ಸೇರಿರ್ತಾರೆ. ಸೊ ಅವರ ಪರವಾಗಿ ಇವರು ಯುದ್ಧವನ್ನು ಮಾಡ್ತಾರೆ. ಹಾಗೆ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಅಂದರೆ ಇವಾಗ ನಾವು ಏನು ಭಾರತೀಯ ಧ್ವಜವನ್ನು ಹೊಂದಿದ್ದೀವಲ್ವಾ, ಅದನ್ನು ಡಿಸೈನ್ ಮಾಡಿರುವಂಥವ್ರು ಅಥವಾ ಅದನ್ನು ವಿನ್ಯಾಸ ಮಾಡಿರೋರು ಯಾರಂತಂದರೆ ಸೊ ಈ ಪಿಂಗಾಲಿ ವೆಂಕಯ್ಯ ಅವರೇ ಆಗಿದ್ದಾರೆ. ಹಾಗಾದರೆ ಯಾರ ಒಂದು ಕೋರಿಕೆ ಮೇರೆಗೆ ಸೊ ಇದನ್ನು ಡಿಸೈನ್ ಮಾಡ್ತಾರೆ ಅಂತಂದರೆ ಸೊ ಇದು ಕೂಡ ಇಂಪಾರ್ಟೆಂಟ್ ಇಲ್ಲಿ, ಆನ್ ರಿಕ್ವೆಸ್ಟ್ ಆಫ್ ಮಹಾತ್ಮ ಗಾಂಧೀಜಿಯವರ ಒಂದು ಕೋರಿಕೆಯ ಮೇರೆಗೆ ಅವರು ಈ ರಾಷ್ಟ್ರಧ್ವಜವನ್ನು ವಿನ್ಯಾಸವನ್ನು ಮಾಡ್ತಾರೆ. ಹಾಗೆ ಇವರು ಹಲವಾರು ಒಂದು ಸ್ವತಂತ್ರ ಹೋರಾಟದ ಚಳುವಳಿಗಳಲ್ಲಿ ಕೂಡ ಅಲ್ಲಿ ಪಾರ್ಟಿಸಿಪೇಟನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಸ್ವದೇಶಿ ಚಳುವಳಿ, ಸ್ವದೇಶಿ ಆಂದೋಲನ ಅಂತ ಹೇಳಿ. ಹಾಗೆ ಇವರು ತಿರಂಗ ಉತ್ಸವ ಅನ್ನುವಂಥ ಒಂದು ಆಚರಣೆಯನ್ನು ಕೂಡ ಜಾರಿಗೆ ಮಾಡ್ತಾರೆ. ಅಂದರೆ ವಾಸ್ ಸೆಲಿಬ್ರೇಟೆಡ್ ಇನ್ 2022. ಸೊ ಇವರಲ್ಲ, ಸೊ ಇವರ ಒಂದು 146ನೇ ಒಂದು ಬರ್ತ್ ಆ್ಯನಿವರ್ಸರಿಯಿಂದ ಏನು ಮಾಡಲಾಗತ್ತೆ, ಸೊ ಈ ತಿರಂಗ ಉತ್ಸವವನ್ನು ಸೆಲೆಬ್ರೇಟ್ ಮಾಡ್ತಾ ಬರಲಾಗ್ತಾ ಇದೆ. ಹಾಗೆ ಇವರ ಒಂದು ಸಾಹಿತ್ಯಿಕ ಕೃತಿಗಳನ್ನ ನೋಡೋದಾದರೆ ಸೊ ಇವರು ಭಾರತ ದೇಶಾನಕಿ ಓಕ ಜಾತಿಯ ಪತಾಕಂ ಅಂದರೆ ನ್ಯಾಷನಲ್ ಫ್ಲಾಗ್ ಆಫ್ ಇಂಡಿಯಾ ಅನ್ನುವಂಥ ಕೃತಿಯನ್ನು ಕೂಡ ಸೊ ಇವರು ಬರೀತಾರೆ. ಸೊ ಇವರಲ್ಲಿರುವಂಥ ಒಂದಿಷ್ಟು ನೈತಿಕ ಮೌಲ್ಯಗಳಂತಂದರೆ ಇಲ್ಲಿ ಡೆಡಿಕೇಶನ್, ತ್ಯಾಗ ಮತ್ತು ಎಂಥ್ಯೂಸಿಯಾಸಮ್ನ ನಾವು ಇವರಿಂದ ಕಲಿಯಬಹುದಾಗಿರುವಂಥ ನೈತಿಕ ಮೌಲ್ಯಗಳಾಗಿವೆ. ಸೊ ಇದಿಷ್ಟು ನಮಗೆ ಜುಲೈ ತಿಂಗಳಲ್ಲಿ ಕವರ್ ಆಗಿರುವಂಥ ಪರ್ಸ್ನಾಲಿಟಿ ನ್ಯೂಸ್ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.